ಸೊ ಅವಳ ಬರ್ತ್ಡೇಗೆ ಡಿಫ್ರೆಂಟಾಗಿರೋ ಕೇಕು. ಓಯ್ ರಂಜು, ರಂಜು ಎದ್ದೇಳು, ಇಲ್ಲಿ ನೋಡು. ಹ್ಯಾಪಿ ಬರ್ಡೇ. 25 ವರ್ಷ ಏನೋ ದಬ್ಬಾಕಿದ್ಯಾ? ಹಾಂ, 24 ಕಂಪ್ಲೀಟ್ ಆಗಿದೆ 25ಕ್ಕೆ. ಹ್ಯಾಪಿ ಬರ್ತ್ಡೇ. ಕೇಕ್ ಈ ಮಳೆಲಿ ಫುಲ್ ಮಳೆ, ಯಾವುದ್ರಲ್ಲೂ ತಗೋತಲ್ಲ ಆರ್ಡರ್. ಹಾಂ, ಇದು ಹಂಗೆ ತರಿಸ್ಕೊಂಡೆ. ಕಟ್ ಮಾಡು, ಕಟ್ ಮಾಡೋಕ್ಕೇನಿಲ್ಲ. ಯಪ್ಪ ಏನು ಗುಡುಕ್ತಿದೆ. ಆಗ್ಲೇ ವಿಶ್ ಮಾಡ್ದಲ್ವಾ, ನಂಗೆ ಅದೇ ಚೂರು ನಿದ್ರೆ ಮಲ್ಕೊಂಡಿದ್ದೀನಿ. ಲೈಟ್ ಇದು ಕ್ಯಾಂಡಲ್ ಒಂದೇ ಹಚ್ತೀನಿ, ಬಿಕಾಸ್ ಉರುಗಬಾರ್ದು, ಬರ್ಡ್ ಅಲ್ವಾ. ಓಕೆ, ಇದು ಚುಚ್ಚಬಾರ್ದಿತ್ತು. ಹ್ಯಾಪಿ ಬರ್ಡೇ ಟು ಮೀ. ಖುಷಿನಾ? ಕೇಕ್ ಸಿಕ್ಕಿಲ್ಲ, ಸಾರಿ. ಇಟ್ಸ್ ಓಕೆ. ಅಲ್ಲೇ ಸೈಡಲ್ಲಿ ಇದು ಮಾಡು. ಇಲ್ಲಿ ಬೇಡ, ಅಲ್ಲಿ ಇಟ್ಬಿಡಿ. ಬೀಳ್ತದೆ. ಯಾರು ಈಗ ಕೇಕ್ ಕೊಟ್ಟಿರಲ್ಲ ಅನ್ಸುತ್ತೆ. ಗ್ಯಾಸ್ ಸ್ಪೆಷಲ್. ನೈಸ್, ಸ್ವೀಟ್ ಆಗಿದೆ ಅಲ್ವಾ? ಹಾಂ. ಚಟ್ನಿ ಬೇಡ, ಚಟ್ನಿ ಬೇಡ, ನೋ ಚಟ್ನಿ, ಸಾಂಬಾರಿದು. ಹ್ಯಾಪಿ ಬರ್ಡೇ. ಎಲ್ಲಿ ಕರ್ಕೊಂಡು ಹೋಗ್ತೀಗ ಮಳೆಯಲ್ಲಿ? ಕನಸಿನಲ್ಲಿ ಹೋಗ್ತಿತ್ತು. ಬೆಳಗ್ಗೆ ಎಲ್ಲಿ ಕರ್ಕೊಂಡು ಹೋಗ್ತೀಯ? ಬೆಳಿಗ್ಗೆ ಬರ್ಡೇ ದಿನ ರಜಾ ಹಾಕಿ ಸೋಂಬೇರಿತನ ಮಾಡಿದ್ರು ವರ್ಷ ಪೂರ್ತಿ ಆಗ್ತೀವಂತೆ. ಸೊ ಬೆಳಿಗ್ಗೆ ಎದ್ದು ಇರೋ ಪ್ಲಾನ್ಸ್ನ ನೋಡಿಕೊಂಡು ಕೆಲ್ಸಕ್ಕೆ ಹೋಗೋದು. ಫಸ್ಟ್ ಟೆಂಪಲ್ಗೆ ಹೋಗೋಕ್ಕಾಗಲ್ಲ. ಟೆಂಪಲ್ಗೆ ಹೋಗಿ ಫಸ್ಟ್. ಹಾಂ, ಟೆಂಪಲ್ಗೆ ಹೋಗ್ತೀನಿ. ಇವತ್ತಿನ ಪ್ಲ್ಯಾನ್ಸ್ನೆಲ್ಲ ಮಾಡಬೇಕು ಫಸ್ಟು. ನಾನೇ ತಿನ್ನಾಕ್ತಿದ್ದೀನಿ ಇದನ್ನು. ಓಕೆ, ಬಾಯ್. ಬಾಯ್, ಸಿ ಯು ಟುಮಾರೋ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್. ನೋಡಿದ್ರಲ್ಲ ನನ್ನ ಮಿಡ್ ನೈಟ್ ಬರ್ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ. ಪಾಪ ಅವ್ರು ಏನೇನೋ ಸರ್ಕಸ್ ಎಲ್ಲ ಮಾಡಿ ತಗೊಬಂದು, ಅಂದರೆ ಇಡ್ಲಿನ ತರಿಸ್ಕೊಂಡು ಮಾಡಿದರು. ಆ್ಯಂಡ್ ನನಗೆ ಖುಷಿ ಆಯಿತು. ಇದು ಮಾರ್ನಿಂಗ್ ನಾನು ವಾಂಗಿಬಾತ್ ಮಾಡಿದ್ದೆ ಅವತ್ತು ಬ್ರೇಕ್ಫಾಸ್ಟ್ಗೆ. ಆ್ಯಂಡ್ ಅದಾಗಿತ್ತು ನನ್ನ ಔಟ್ಫಿಟ್. ಹಾಗೆ ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಮನೇಲಿ ಪೂಜೆ ಎಲ್ಲ ಆಲ್ರೆಡಿ ನಂದು ಆಗಿತ್ತು. ಅಮ್ಮ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಈ ದಿನ ನನಗೆ ಸ್ವಲ್ಪ ಸ್ಪೆಷಲ್. ಯಾಕಂತ ಅಂದರೆ ಮದುವೆ ಆದಮೇಲೆ ಫಸ್ಟ್ ಬರ್ಡೇ ಆಗಿರುತ್ತೆ ನಂದು. ನಿತಿನ್ ಅವ್ರಿಗೆ ತುಂಬಾ ಬೇಜಾರಾಗಿತ್ತು, ಏನೂ ಜಾಸ್ತಿ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ ಅಂತ. ಲಿಟ್ರಲಿ ತುಂಬ ಅಂದರೆ ತುಂಬಾ ಮಳೆ ಇತ್ತು ಆ ದಿನ. ಆ್ಯಂಡ್ ಇನ್ನೇನು ಮಾಡೋಕ್ಕಾಗಿಲ್ಲ, ಅದಕ್ಕೆ ಸುಮ್ಮನಾದ್ವಿ. ಆ್ಯಂಡ್ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ನಾನು ಮತ್ತು ನಿತಿನ್ ಅವರು. ನನಗೆ ಫೇವ್ರೆಟ್ ಗಾಡ್ ಶನಿದೇವ್ರ ದೇವಸ್ಥಾನಕ್ಕೆ ಬಂದ್ವಿ. ದರ್ಶನವೂ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಆ ದಿನ ಸ್ಯಾಟರ್ಡೇ ಆಗಿರಲಿಲ್ಲ, ಸೊ ಹಾಗಾಗಿ ಕ್ರೌಡ್ ಅಷ್ಟು ಇರಲಿಲ್ಲ. ಬಟ್ ಸ್ಟಿಲ್ ಇಟ್ ವಾಸ್ ಗುಡ್. ಇದನ್ನೆಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಾ ನಮಗೆ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು. ಪ್ರಸಾದನ ತಿನ್ಕೊಂಡು ಸೀದಾ ಮನೆಗೆ ಹೋಗ್ತಾ ಇರುವಾಗ ನನಗೆ ಒಂದು ಮೀಟಿಂಗ್ ಸ್ಕೆಡ್ಯೂಲ್ ಆಗಿತ್ತು. ಅವಾಗ ಫಸ್ಟ್ ಅಲ್ವಾ, ನಾನು ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ಕೆಲಸಕ್ಕೆ ಕೊಡ್ತೀನಿ ಫ್ಯಾಮಿಲಿ ಆದಮೇಲೆ. ಸೊ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಾಯಿತು. ನೆಕ್ಸ್ಟು ನನ್ನ ಆಫೀಸ್ ಕಲೀಗ್ಸ್ ಎಲ್ಲರೂ ಸೆಲೆಬ್ರೇಟ್ ಮಾಡಬೇಕು ಬನ್ನಿ ಅಂತ ಹೇಳಿ ಕರೆದಿದ್ರು. ಸೊ ಹಾಗಾಗಿ ಕಲೀಗ್ಸ್ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತ ನಾನು ವರ್ಕ್ ಪ್ಲೇಸ್ಗೆ ಹೋದೆ. ಬಟ್ ಇದು ಒನ್ ಪೀಸ್ ಆಗಿತ್ತು. ಟೆಂಪಲ್ಗೆ ಹೋಗುವಾಗ ಪ್ಯಾಂಟ್ ಹಾಕ್ಕೊಂಡು ಹೋಗಿದೆ. ಸೊ ಆ್ಯಸ್ ಇಟ್ ಈಸ್ ಕೆಲಸಕ್ಕೂ ಕೂಡ ಅದನ್ನೇ ಹಾಕ್ಕೊಂಡು ಹೋಗಬೇಕಿತ್ತು, ಬಿಕಾಸ್ ವೆಸ್ಟ್ರನ್ ಅಲಾವ್ ಇಲ್ಲ ಕಂಪನಿಯಲ್ಲಿ. ಆ್ಯಂಡ್ ಅಲ್ಲೇ ಇಲ್ಲಿ ನನ್ನ ಫ್ರೆಂಡ್ ರೂಮಲ್ಲಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ರು ಎಲ್ಲರೂ ಕೂಡ. ನನಗಂತೂ ತುಂಬಾ ಖುಷಿ ಆಯಿತು, ಬಿಕಾಸ್ ಬೆಸ್ಟ್ ಟೀಮ್ ಜೊತೆ ನಾನು ವರ್ಕ್ ಮಾಡ್ತಿದ್ದೀನಿ. ಇವರೆಲ್ಲರೂ ನನ್ನ ಟೀಮ್ ಆಗಿದ್ದರು. ಆ್ಯಂಡ್ ನನಗೆ ಇವ್ರು ಯಾರು ನಾನು ಕಲೀಗ್ಸ್ ಥರ ಅಷ್ಟಾಗಿ ಫೀಲ್ ಆಗಲ್ಲ, ಫ್ರೆಂಡ್ಸ್ ಥರ ಇರಲ್ಲ, ಫ್ಯಾಮಿಲಿ ಮೆಂಬರ್ಸ್ ಥರ ಇರ್ತೀವಿ ನಾವು ಯಾವಾಗಲೂ.
ಯಾಕೋ ಗೊತ್ತಿಲ್ಲ ಸ್ಪಾರ್ಕ್ ಲೈಟ್ ಆಗಿಲ್ಲ. ಅದಾದಮೇಲೆ ಜಾಸ್ತಿ ರಿಸ್ಕ್ ತೊಗೊಳೋದು ಬೇಡ ಅಂತ ಹೇಳಿ ಬಿಟ್ಬಿಟ್ವಿ. ಆ್ಯಂಡ್ ಎಲ್ಲರೂ ಕೂಡ ಅಷ್ಟೇ ಬ್ರದರ್ ಸಿಸ್ಟರ್ಸ್ ಥರ ಇದ್ದೀವಿ ನಾವೆಲ್ಲರೂ ಕೂಡ. ಆ್ಯಂಡ್ ಇಲ್ಲಿ ನನಗೆ ಕೇಕ್ ಕಟ್ ಮಾಡಿಸ್ಬೇಕು, ಕ್ಯಾಂಡಲ್ ಆದರೂ ಲೈಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಇವ್ರುಗಳ್ದು ಜಗಳ ಆಗ್ತಾಯಿತ್ತು. ನನಗೆ ಕ್ಯಾಂಡಲ್ ಬ್ಲೋ ಮಾಡೋಕ್ಕೆ ಇಷ್ಟ ಇಲ್ಲ, ಸೊ ಹಾಗಾಗಿ ನಾನು ಯೂಶ್ವಲಿ ಕ್ಯಾಂಡಲ್ ಹಚ್ಚಲ್ಲ. ಇವರಿಲ್ಲಿ ಅದಕ್ಕೇನೆ ಬೆಂಕಿ ಕಡ್ಡಿನ ಇಟ್ಬಿಟ್ಟು ಅಷ್ಟು ಕಡೆ ಹಚ್ಚಿದ್ರು. ಅಟ್ಲೀಸ್ಟ್ ಒಂದು ಲೈಟ್ ಇರಬೇಕು, ಸ್ಪಾರ್ಕ್ ಇರಬೇಕು ನಿಮ್ಮ ಲೈಫಲ್ಲಿ ಅಂತ ಎಲ್ಲ ಹೇಳ್ತಿದ್ರು. ದಟ್ ವಾಸ್ ಸೋ ಗುಡ್. ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ನಿತಿನ್ ಅವರು ಕೂಡ ಆ ಟೈಮಲ್ಲಿ ಕೆಲ್ಸಕ್ಕೆ ಹೋಗಿದ್ರು. ನಾನು ಹತ್ತಿಸ್ಬಿಟ್ಟು ಈ ಥರ ಎಸ್ಬಿಟ್ಟೆ ಇದಿರಬಾರ್ದು ಅಂತ ಹೇಳಿ. ಹೀಗಾಗಿತ್ತು ನನ್ನ ಬರ್ಡೇ ಸೆಲೆಬ್ರೇಷನ್. ಜಾಸ್ತಿ ನಾನೇನು ಮಾಡೋಕ್ಕೋಗಿಲ್ಲ. ಪ್ರತಿ ವರ್ಷವೂ ಹೀಗೇನೆ ಕೇಕ್ ಕಟ್ ಮಾಡಬೇಕು, ಓಕೆ ಒಂದು ಚಿಕ್ಕ ಸೆಲೆಬ್ರೇಷನ್ಸ್ ಇರಬೇಕು. ಹಂಗೆ ಅಂದ್ಬಿಟ್ಟು ಬರ್ಡೇ ದಿನ ನಾನು ರೆಗ್ಯುಲರಾಗಿ ಮಾಡೋವಂಥ ಕೆಲಸ ಕಾರ್ಯಗಳಾಗಿರ್ಬೋದು, ಎವ್ರಿ ಡೇ ರುಟೀನ್ ಆಗಿರ್ಬೋದು, ಅದನ್ನೆಲ್ಲ ನಾನು ಬಿಟ್ಕೊಡಲ್ಲ. ಆ್ಯಕ್ಚುಲಿ ಪರ್ಫೆಕ್ಟ್ ರೂಟೀನ್ನ ನಾನು ಅವತ್ತೇ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಒಬ್ರಿಗೆ ತಿನ್ಸಿದ್ರೆ ಒಬ್ರಿಗೆ ಬೇಜಾರಾಗುತ್ತೆ, ಫಸ್ಟ್ ಯಾರಿಗೆ ತಿನ್ಸ್ತೀನಂತೆ. ಸೊ ಅದಕ್ಕೆ ನಾನು ಫಸ್ಟ್ ತಿಂದೆ. ಆ್ಯಂಡ್ ಇದು ವಸೀಮ್ ಅಂತ ಹೇಳ್ಬಿಟ್ಟು ದಿ ಬೆಸ್ಟ್ ಬ್ರದರ್ ಆಫ್ ಮೈನ್. ಇದು ಚಂದ್ರಕಾಂತ್ ಅಂತ ಮೈ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಇದರಲ್ಲಿ ಸುಮಾರು ಜನ ಮಿಸ್ ಆಗಿದ್ದಾರೆ ನಮ್ಮ ಟೀಮಲ್ಲಿ. ಸುಮಾರು ಜನ ಬಂದಿದ್ದಾರೆ, ಸುಮಾರು ಜನ ಮಿಸ್ ಆಗಿದ್ದಾರೆ. ಸೊ ಮಿಸ್ ಆಗಿರೋರಿಗೆಲ್ಲ ನಾನು ಏನು ಹೇಳ್ಬೇಕಂತ ಗೊತ್ತಿಲ್ಲ, ಬಿಕಾಸ್ ಅವ್ರಿಗೂ ಆದಂಥ ವರ್ಕ್ ಇತ್ತು. ಎಲ್ಲರೂ ಕೂಡ ಡಿಫ್ರೆಂಟ್ ಲೊಕೇಶನಲ್ಲಿದ್ದರು. ಆದರೂ ಕೂಡ ಲಾಸ್ಟಲ್ಲಿ ಎಲ್ರೂ ಇಲ್ಲ, ಹೊಸದಾಗಿ ಮ್ಯಾನೇಜರ್ ಯಾರೋ ಬಂದಿದ್ದಾರೆ ಅಂತೇನೋ ಹೇಳಿದ್ರು. ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ. ಬಟ್ ಸುಳ್ಳು ಹೇಳ್ಬಿಟ್ಟು ಕರ್ಸ್ಕೊಂಡ್ರು. ಐ ವಾಸ್ ನಾಟ್ ಅವೇರ್ ಅವ್ರು ಕೇಕ್ ಕಟ್ ಮಾಡ್ಸೋಕ್ಕಂತ. ಫುಲ್ ಅರ್ಜೆಂಟಲ್ಲಿ ಕರ್ಸ್ಕೊಂಡ್ರು. ಇದಾದಮೇಲೆ ನನಗೆ ಮೀಟಿಂಗ್ ಕೂಡ ಇತ್ತು. ಬಟ್ ಸ್ಟಿಲ್ ಎಲ್ಲರೂ ರಿಸ್ಕ್ ತೊಗೊಂಡು ಇಷ್ಟಿಷ್ಟು ದೂರ ಬಂದಿದ್ದು, ಬಿಕಾಸ್ ಎಲ್ಲರೂ ನಾವು ಡಿಫ್ರೆಂಟ್ ಲೊಕೇಶನಲ್ಲಿ ಸ್ಪ್ರೆಡ್ ಆಗಿರ್ತೀವಿ. ಆ್ಯಂಡ್ ಇದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ನಾನು ನಿತಿನ್ ಅವರು ಈವ್ನಿಂಗ್ ಕಾರ್ ವಾಶಿಗೆ ಕೊಡಬೇಕಿತ್ತು, ಅದಕ್ಕೆ ಹೋಗಿದ್ವಿ. ಬಿಕಾಸ್ ನಮಗೆ ನೆಕ್ಸ್ಟ್ ಡೇ ಸ್ವಲ್ಪ ಹೊರಗಡೆ ಹೋಗೋ ಟ್ರಿಪ್ ಪ್ಲ್ಯಾನ್ ಇತ್ತು. ಅದು ಸ್ವಾತಿ ಅಕ್ಕ ಅವ್ರ ವ್ಲಾಗಲ್ಲಿ ಬರುತ್ತೆ, ಅದನ್ನ ನೀವು ನೋಡ್ಬೋದು ಅದೇನಂತ ಹೇಳಿ. ಆ್ಯಂಡ್ ಇದು ವಾಶ್ ಮಾಡಿದ್ರು, ಬಟ್ ಪರ್ಫೆಕ್ಟಾಗಿ ವಾಶ್ ಮಾಡಿರಲಿಲ್ಲ. ನನಗೆ ಅದು ಇಷ್ಟ ಆಗಲ್ಲ. ಕೊಡೋ ದುಡ್ಡಿಗೆ ನನಗೆ ಪ್ರಾಪರ್ ಸರ್ವಿಸ್ ಬೇಕು. ನಾನು ದುಡ್ಡಲ್ಲಿ ಕಾಂಪ್ರಮೈಸ್ ಆಗಲ್ಲ, ಅವ್ರು ನನಗೆ ವರ್ಕಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ನನಗೆ ಎಲ್ಲ ಕಡೆ ಹಾಗೇನೆ ತುಂಬ ಬೇಜಾರಾಯಿತು. ಸರಿಯಾಗಿ ವಾಶೇ ಮಾಡಿರಲಿಲ್ಲ. ನಾನು ನಿತಿನ್ ಅದನ್ನೇ ನೋಡ್ತಾ ಇದ್ದೆ. ಅದಾದಮೇಲೆ ಪಾಪ ಚಿಕ್ಕ ಹುಡುಗಂಗೆ ಅವ್ನಿಗೆ ಆಗ್ತಾಯಿಲ್ಲ ಉಜ್ಜೋಕ್ಕೆ, ಅವನಿಗೆ ಅಷ್ಟು ಬಲ ಇರಲಿಲ್ಲ. ಲಾಸ್ಟಲ್ಲಿ ಕೊಡಿಲಿ, ನಾವೇ ಉಜ್ತೀವಿ, ಹೋಗ್ಲಿ ಬಟ್ಟೆ ಕೊಡೋ, ನಾವೇ ಕ್ಲೀನ್ ಮಾಡ್ಕೋತೀವಿ ಅಂತ ಅಂದ್ವಿ. ಒಳಗಡೆ ಎಲ್ಲ ಏನಷ್ಟು ಕ್ಲೀನ್ ಮಾಡಿರಲಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ನಮಗೂ ಸ್ವಲ್ಪ ಅರ್ಜೆಂಟ್ ಇತ್ತು. ಆ್ಯಂಡ್ ಕೆಲವೊಂದು ಮಾರ್ಕ್ಸ್ ಎಲ್ಲ ಆಗಿತ್ತು, ಗಾಡಿಯಲ್ಲಿ ಸ್ಕ್ರ್ಯಾಚಸ್ ಎಲ್ಲ ಆಗಿತ್ತು. ಸೊ ಲೈಕ್ ನಾವು ಹೋಗ್ಲಿ ಬಿಡು ಅಂತ ಸುಮ್ಮನಾಗೋದ್ವಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ. ಇವತ್ತು ನನ್ನ ಡೇ ಸ್ವಲ್ಪ ಬ್ಯುಸಿಯಾಗಿತ್ತು. ಈವ್ನಿಂಗ್ ಪ್ರೀತು ಮತ್ತು ಪವನಣ್ಣ ಮನೆಗೆ ಬಂದಿದ್ದರು, ಹಾಗೆ ದುಷ್ಯಂತ್ ಕೂಡ ಬಂದಿದ್ದ. ಪ್ರೀತು ಆ್ಯಂಡ್ ಪವನಣ್ಣ ನನಗೆ ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದರು. ಪಾಪ ನಿತಿನ್ ಅವ್ರು ಆನ್ ದ ವೇ ಇದ್ದರು, ಅವರು ಕೂಡ ವರ್ಕಿಗೆ ಹೋಗಿದ್ರು. ಈವ್ನಿಂಗ್ ಸೆಕೆಂಡ್ ಶಿಫ್ಟ್ ಹೋಗಿದ್ರು. ಅವ್ರು ಬರೋವ್ರಿಗೂ ವೆಯ್ಟ್ ಮಾಡಿ ಅವ್ರು ಬಂದಮೇಲೆ ನಾವಿಲ್ಲಿ ಕೇಕ್ನ ಕಟ್ ಮಾಡೋದಾದರೆ ನಾವಿಲ್ಲೇ ರೇಗಿಸ್ತಾ ಇದ್ವಿ, ರಂಜು ಅಕ್ಕ ಬರೆಯೋಕ್ಕೆ ರಂಜು ಅಕ್ಕು ಅಂತ ಬರೆದ್ಬಿಟ್ಟಿದ್ದಾರೆ ಅಂತ ಹೇಳಿ. ನಮ್ಮ ಅತ್ತೆ ಗಂಡ ಹೌದಾ? ಇವರಲ್ಲ, ಅಲ್ಲೇ ಹೋಟ್ಲಲ್ಲಿ ನೋಡಿದೆ ನಾನು. ಅದೇ ಬ್ರಾಹ್ಮಿ ಕಿಚನ್. ಹ್ಯಾಪಿ ಬರ್ಡೇ ರಂಜು, ಹ್ಯಾಪಿ ಬರ್ಡೇ. ನಾನೇ ಕೇಕ್ ಕಟ್ ಮಾಡ್ತೀನಿ, ಬೆಸ್ಟ್ ಗಂಡ ಅಲ್ಲ. ನನ್ನ ಗಂಡ ಇಡ್ಲಿ ಕಟ್ ಮಾಡ್ತಾನೆ ಮಿಡ್ ನೈಟ್ ಅಲ್ಲಿ, ಜೋರು ಮಳೆ. ನಾನೇನೇನು ಅಳ್ತಾಳ ಮಾಡ್ತೀನಿ ಅಷ್ಟೇ. ಇಲ್ಲ ಬ್ರೋ, ಸಿಕ್ಕಿಲ್ಲ ನನಗೆ ನೈಟು. ಅವನು ಫ್ರೆಂಡ್ಸ್ ಹತ್ರ ಎಲ್ಲ ಮಾಡಿ ಅಲ್ಲಮ್ಮ ನೀನು ಐತೆ ಅಂತ ಸುಮ್ಮನೆ ಮಾಡ್ತೀನಿ. ಅವ್ರಿಗೂ ಇಲ್ಲ ಅವ್ರದ್ದು ಕಂಪಾರಿಸನು ತಪ್ಪದು. ಇರೋ ಅವ್ರು ಇಬ್ರು ಹೋಗ್ಲಿ, ಇರೋ ನನಗೆ ಹೊಡಿದು. ಈ ಕಡೆ ನನ್ ಬೆಳಗ್ಗೆಯಿಂದ ಸಾಕಾಗಿದೆ ಕೇಕ್ ತಿಂದು. ಹಲೋ, ನಾನಾ ನಾನು ಮನೆ ಅಮ್ಮ ಕನಕ ಮನೇಲಿ ಏನು ಮಾಡ್ತಾ ಇಲ್ಲ, ಸುಮ್ಮನೆ ಕುಂತಿದ್ದೆ. ಕಾನ್ಫರೆನ್ಸ್ ಹಾಕು ರಂಜುಗೆ. ನಾನು ಫಸ್ಟ್
ಹ್ಯಾಪಿಯೆಸ್ಟ್ ಬರ್ಡೇ ಒಂದ್ಸಗಿ ಇವಾಗ ಕಾನ್ಫರೆನ್ಸ್ ಹಾಕು ಅಂತ ಹೇಳಿದ್ರು. ಬಾ ಆಮೇಲೆ ಕಾನ್ಫರೆನ್ಸ್ ಹಾಕ್ಸ್ಕೊ ಏನಾದ್ರು ಹಾಕ್ಸ್ಕೊ ಅಣ್ಣ. ದೇವರು ಆಯುಷ್ಯ ಆಗಿರ್ಬೇಕು. Thank you. 3 ವರ್ಷ 11 ಜೊತೆ ಜನ ಬೈ. ಥ್ಯಾಂಕ್ ಯು. ಎಷ್ಟು ವರ್ಷ ಬ್ರೋ? ತುಂಬಾ ಜಾಸ್ತಿ ಆಯ್ತಾ? ಅವನೇನು ಮಾಡ್ತಾನೆ ಅವನಿಗೆ ನೋಡು, ಅದನ್ನು ಉಳಿಬಾರ್ದು ಅಂದ್ಬಿಟ್ಟು ಕಟ್ಟಾಗಬಾರ್ದು ಅಂತ ನೋಡು. ಹಿಂಗ್ ಹಿಡ್ಕೊಂಡವನು ಕೈ ಹಿಂಗ್ ಹಾಕೋಬಿಟ್ಟು ಹಿಂಗ್ ಹಿಡ್ಕೊಂಡು ಅಲ್ಲ ಬೈತೀನಿ ಅಂತಾನೆ ನಾವು ಹಿಂಗ್ ಹಿಡ್ಕೊಂಡು ಇವಳ್ದೊಂದು ಇವಳು ಯಾವಾಗಲೂ ಅನ್ನೋದು. ಹೋಲ್ ಡೇ ಸೆಲೆಬ್ರೇಷನ್ನ ಮುಗಿಸ್ಕೊಂಡು ಲಾಸ್ಟಲ್ಲಿ ಹೋಗಿದ್ದು ಸ್ವಾತಿ ಅಕ್ಕ ಮನೆಗೆ. ಆ್ಯಂಡ್ ಇದ್ರ ಕಂಟಿನ್ಯೂಷನ್ ವ್ಲಾಗ್ನ ಅಕ್ಕನ ಚಾನಲಲ್ಲಿ ನೋಡಿ. ಇಲ್ಲಿಗೆ ನಾನು ಬರ್ತೀನಿ, ಹೋಗಿ ಬರಲಾ? ಬಾ. ಹೌದು ಬಿಡಿ, ಹೋಗಿ. ಏನೇ ಪಂಟ್ರು ಲೈಟ್ರ್ ಹಚ್ಚದಂಗೆ ಹಚ್ತಾ ಇದೆ. ಅಣ್ಣ ಕಲ್ತ್ಕೊಂಡು ಎಲ್ಲೋ ಏನಕ್ಕ ಬೇಡ ಅಣ್ಣ, ಇಲ್ಲ ಇರ್ತೀನಿ. ಇಲ್ಲ ಇದು ಹಾರಿಸ್ಬಾರ್ದು ಬಟ್ ಏನ್ ಮಾಡಿ ನೀನು ಹಾರಿಸ್ಬೇಡ, ಅಲ್ಲೇ ಸೈಡ್ಗೆ ಇಡು. ಅದು ಹಾರಿಸ್ಬಾರ್ದು. ಹಾರಿಸ್ಬಾರ್ದು, ಹಾರಿಸು ಕೈ ಮೇಲೆ ಬೀಳತ್ತೆ ವ್ಯಾಕ್ಸು. ಹತ್ಕೊಬಿಡುತ್ತೆ. ಹಾಂ ಅದು ಮ್ಯಾಜಿಕ್ ಕ್ಯಾಂಡಲ್ ಅದು. ಏನಿಲ್ಲ ಮಣ್ಣು. ಹೋಗೋ ಕೂಡ ಇಲ್ಲಿ ಇಲ್ಲ ನೀವು ಹೋಗಿ ಕರಗಿಸ್ಬಿಟ್ಟು ಒಂದು ಹೋಗಿ ಫಸ್ಟ್